ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ. ಮದುವೆಯಲ್ಲಿ ಚಿನ್ನದ ನೆಪ ಇಟ್ಟುಕೊಂಡು ಹುಡುಗಿಯ ಕಡೆಯಿಂದ ಕಿರಿಕ್ ನಡೆದು ಎರಡು ಗುಂಪುಗಳ ಮಧ್ಯೆ ಜಗಳ ಪ್ರಾರಂಭಗೊಂಡು ಮದುವೆ ನಡೆಯಬೇಕಿದ್ದ ಸ್ಥಳದಲ್ಲಿ ರಣರಂಗವಾಗಿ ಪರಿವರ್ತನೆಯಾಗಿರುವ ಘಟನೆ ನಡೆದಿದೆ. ಈ ಘಟನೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ಪಟ್ಟಣದಲ್ಲಿ ನಡೆದಿದ್ದು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಜಗಳದಲ್ಲಿ ಎರಡೂ ಗುಂಪುಗಳ 5 ಮಂದಿಗೆ ಚಾಕು ಇರಿತವಾಗಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಸಂಬಂಧಿಗಳು ಮೊಹಮ್ಮದ್ ಮುದಸ್ಸಿರ್ ಹಾಗೂ ಗುಲ್ನಾಜ್ ಬೇಗಂ ನಡುವೆ ಇಂದು ಪ್ರೇಮ ಮದುವೆ ನಿಶ್ಚಯ ಆಗಿದ್ದು, ವಿವಾಹ ಸಂದರ್ಭದಲ್ಲಿ ಹೆಣ್ಣಿನ ಕಡೆಯವರು ಹಲ್ಲೆ ನಡೆಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಮಾತುಕತೆ ನಡೆಸುವ ಸಂದರ್ಭದಲ್ಲಿ ವರನ ಸಂಬಂಧಿಗಳಾದ ಸಮೀರ್ ಹಾಗೂ ಶೋಯೇಬ್ಗೆ ಚಾಕು ಇರಿತವಾಗಿದ್ದರಿಂದ ಚಾಕು ಇರಿಯುತ್ತಿದ್ದಂತೆ ರೊಚ್ಚಿಗೆದ್ದ ವರನ ಸಂಬಂಧಿಗಳಿಂದ ವಧುವಿನ ಸಂಬಂಧಿಕರ ಮೇಲೆ ರಿವರ್ಸ್ ಅಟ್ಯಾಕ್ ಮಾಡಿದ್ದಾರೆ ಎಂದು ಸುಹೇಲ್ ಕರ್ನಾಟಕ ಹಿತರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷ ಅವರು ಹೇಳಿಕೆ ನೀಡಿದ್ದಾರೆ. ನಮ್ಮ ಕಡೆಯಿಂದ ನಾವೇನು ಆಗುತ್ತೆ ಅದು ತೊಗೊಂಬರ್ತೀವಿ. ಡಿಮ್ಯಾಂಡ್ ಇರಲಿಲ್ಲ, ಅವ್ರ ಕಡೆಯಿಂದನೂ ಡಿಮ್ಯಾಂಡ್ ಇರಲಿಲ್ಲ, ಇವ್ರ ಕಡೆಯಿಂದನೂ ಡಿಮ್ಯಾಂಡ್ ಇರಲಿಲ್ಲ. ಆದರೆ ಏಕಾಏಕಿ ಇವ್ರು ಏನಂದ್ಬಿಟ್ರು, ಇಲ್ಲ ಆಗಲ್ಲ, ನೀವು ಚಿನ್ನ ಕೊಟ್ಟರೆ ನಾವು ಮದುವೆ ಮಾಡೋದು, ಇಲ್ಲಾಂದರೆ ಮದುವೆ ಮಾಡೋಕ್ಕೆ ಬಿಡಲ್ಲ. ಅದು ಎಲ್ಲಿ ಚೌಟ್ರಿಗೆ ಬಂದ ಮೇಲೆ ಶಾಸ್ತ್ರಕ್ಕೆ ಅಂತ ಎಲ್ಲರೂ ಬರ್ತಾರಲ್ಲ ಇಟ್ಟು ಅವಾಗ ಸ್ಟಾರ್ಟ್ ಮಾಡಿದ್ದಾರೆ. ಆಗ ಹೆಂಗಸರೆಲ್ಲ ಇವರು ತಮಿಳ್ನಾಡಿಂದ ಎಲ್ಲ ಬಂದಿದ್ರಲ್ಲ, ಇವ್ರು ತಮಿಳ್ನಾಡವರು, ಇವರು ಮಾಟ ಮಂತ್ರ ಮಾಡಿದ್ರು. ಹುಡುಗಿಯವರ ಅಪ್ಪ ಬಂದ್ಬಿಟ್ಟು ಮಾಟ ಮಂತ್ರ ಮಾಡಿದ್ರು. ಅವ್ರ ಕಡೆಯವರೆಲ್ಲ ತಮಿಳ್ನಾಡವರು, ಅವರೆಲ್ಲ ಬಂದಿದ್ರು ಮದುವೆಗೆ. ಏಕಾಏಕಿ ನಮ್ಮ ಹೆಂಗಸ್ರ ಮೇಲೆಲ್ಲ ಹಲ್ಲೆ ಮಾಡಕ್ಕೆ ಹೋದ್ರು. ಅವ್ರು ಭಯ ಪಟ್ಟು ಏನು ಮಾಡಿದ್ದಾರೆ, ರಿಟರ್ನ್ ಮನೆಗಳಿಗೆ ಬಂದುಬಿಟ್ಟಿದ್ದಾರೆ. ಮುಂಜಾನೆ 5 ಗಂಟೆಗೆ ನಮ್ಮ ಮನೆ ಹತ್ರ ಬಂದುಬಿಟ್ಟು ಈ ಥರ ಆಗಿದೆ, ಬನ್ನಿ ಒಂದು ಸ್ವಲ್ಪ ಮಾತುಕತೆ ಮಾಡಿ, ನಾವು ಬಂಗಾರ ಇವಾಗ ಡಿಮ್ಯಾಂಡ್ ಮಾಡ್ತಾರೆ, ನೀವೆಲ್ಲ ಮಾತಾಡಿದಾಗ ಬಂಗಾರ ಏನೂ ಹೇಳಿಲ್ಲ, ನೀವೇನಾಗ ತೊಗೊಂಬನ್ನಿ, ನಾವೇನು ಮಾಡಿ ತೊಗೊಂಬರ್ತೀವಿ ಅದು ಆಗಲಿ ಅಂತ ಹೇಳಿದರು. ಇವಾಗ ಸಡನ್ನಾಗಿ ಇಷ್ಟು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಹೆಂಗೆ ನಾವು ತರೋದು, ಅದು ಒಂದು 5 ಅವರ್ ಮದುವೆ ಇದೆ, ಇವಾಗ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಆಯಿತು ಬಿಡಿ, ನೀವು ಯಾರೂ ಬರಬೇಡಿ, ಒಂದು 6 ಜನ ಅಂತ ನಾನು, ನಮ್ಮ ಅಣ್ಣ ಕಿಜರ್ ಅಂತ ನಗರಸಭೆ ಸದಸ್ಯರು, ಅವರು ಮತ್ತು 4-5 ಜನ ಹೋಗಿದ್ರಿ, 6 ಜನ ಹೋಗಿದ್ರಿ. ಹೋಗಿ ಅವ್ರ ಮನೆಗೆ ಹೋದ್ರಿ. ಅವ್ರ ಮನೆಗೆ ಹೋಗಿ ಅವ್ರ ಕಾಂಪೌಂಡ್ನಲ್ಲೇ ಕೂತ್ಕೊಂಡು ಮಾತಾಡೋ ಟೈಮಲ್ಲಿ ಮಾತುಕತೆ ನಡೀತಾ ಇತ್ತು. ಏಕಾಏಕಿ ತಮಿಳ್ನಾಡು ಅದೇ ಹುಡುಗರು ಮತ್ತೆ ಬಂದರು. ಬಂದ ತಕ್ಷಣ ಕೆಟ್ಟಾಗ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು ನಮಗೆಲ್ಲ. ನಾವು ಹೇಳಿದ್ರಿ, ನೀವು ಸರಿಯಲ್ಲ ಅದು ಮಾತಾಡ್ತಾ ಇರೋದು, ಮೊದಲು ಮದುವೆಗಂತ ಬಂದಿರೋದು, ನೀವೇನಕ್ಕೆ ಮದುವೆ ಮುರಿಯಕ್ಕಂತ ಇದ್ದೀರಾ ಅಂದರೆ, ಇಲ್ಲ ನಮ್ಗೆ ಈ ಮದುವೆ ಬೇಡ, ಆಯ್ತಪ್ಪ ನಿಮ್ಗೇನು ಚಿನ್ನ ಬೇಕು, ಚಿನ್ನ ಕೊಡ್ತೀರಿ, ಎಷ್ಟು ಬೇಕು ಹೇಳು ಅಷ್ಟು ಚಿನ್ನ ಕೊಡ್ತೀರಿ, ಆದರೆ ಮದುವೆ ನಿಲ್ಲಿಸ್ಬೇಡ. ಯಾಕಂದರೆ ಬಡವನವನು, ವೆಲ್ಡಿಂಗ್ ಮಾಡೋ ಹುಡುಗ, ಮಾನ ಮರ್ಯಾದಿರಲ್ಲ. ಒಂದ್ಸಲಿ ಮದುವೆ ಕ್ಯಾನ್ಸಲ್ ಆದರೆ ಮತ್ತೆ ಯಾರು ಇದು ಮಾಡ್ತಾರೆ, ಬೇಡ ಅಂತ ತುಂಬ ರಿಕ್ವೆಸ್ಟ್ ಮಾಡಿದ್ರಿ. ಆದರೆ ಅವರು ಹಂಗೆ ಮಾಡಿಲ್ಲ. ಎದ್ದ ತಕ್ಷಣ ಚೇರ್ಗಳು, ಮದುವೆ ಚೇರ್ಗಳೆಲ್ಲ ಇತ್ತಲ್ಲ ಮನೆಯಲ್ಲಿ, ಅದನ್ನ ಹಲ್ಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ನಮ್ಮ ಮೇಲೆ. ಆವಾಗ ನಮ್ಮ ಹುಡುಗರೆಲ್ಲ ತಿಳ್ಕೊಂಡು ಅವ್ರು ಬಂದಾಗ ಏನು ಮಾಡಿದ್ರು, ಚಾಕು ಮನೆ ಅಲ್ವಾ, ಮನೆಯಿಂದ ಚಾಕು ಇಟ್ಟು ತೊಗೊಂಬಂದು ಒಬ್ಬನಿಗೆ ಚಾಕು ಚುಚ್ಚಿದ್ರೆ, ಒಬ್ಬನಿಗೆ ಪ್ರೈವೇಟ್ ಪ್ಲೇಸಲ್ಲಿ ಹೊಡೆದು ತುಂಬಾ ಗಾಯ ಆಗಿದೆ, ಇನ್ನೊಬ್ಬನಿಗೆ ಕೈಗೆ ಹೊಡೆದ್ಬಿಟ್ಟು ಚೇರಲ್ಲಿ ಹೊಡೆದಿರೋ ಕಾರಣದಿಂದ ಉಳ್ಕೊಂಡ್ಬಿಟ್ಟಿದೆ. ಅದೇ ಎಲ್ಲ ಸ್ಕ್ಯಾನಿಂಗ್ ಎಲ್ಲ ನಡೀತಾ ಇದೆ, ಏನೂ ರಿಪೋರ್ಟ್ ಬಂದಿಲ್ಲ. ಇಮಿಡಿಯೇಟಾಗಿ ನಾವು ಕೊಳಾಲ್ ಸ್ಟೇಷನಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟು ಕೊಟ್ಟಿದ್ದೀರಿ, ಅಲ್ಲಿ ಫಸ್ಟ್ ಏಡು ಮಾಡಿದ್ರಿ, ಅದಾಗಲ್ಲ ಅನ್ನೋದಕ್ಕೆ ಚಾಮರಾಜನಗರಕ್ಕೆ ಬಂದಿದ್ದಾರೆ.